ರಾಜ್ಯಕ್ಕೆ ಸಿಎಂ ಸೇಫ್ ಸೇಫ್ ಸಿದ್ದು ಸಿಎಂ ಕುರ್ಚಿ ಡಿಕೆಶಿಯ ಕೆಪಿಸಿಸಿ ಹುದ್ದೆಗಿಲ್ಲ ಅಡ್ಡಿ ಡಿಕೆಶಿ ಸಿದ್ದು ಬಗ್ಗೆ ಬಣದ ಬಗ್ಗೆ ಹೈಕಮಾಂಡ್ ಕೆಮ್ಮಂಗಿಲ್ಲ ಬಣ ಬಡಿದಾಟಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸುಸ್ತು ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಅಂದ್ರೆ ಸಿಎಂ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಗಳು ಕೂಡ ಆಗಿರುವಂತದ್ದು ಸಿಎಂ ಬದಲಾವಣೆ ಆಗತ್ತೆ ಅಂತ ಹೇಳಿ ರಾಜ್ಯದಲ್ಲಿ ಒಂದಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇತ್ತು ಅದಕ್ಕೆ ಸಿದ್ದರಾಮಯ್ಯ ಬಣ ಟಕ್ಕರ್ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತು ಸತೀಶ್ ಜಾರಕಿಹೊಳಿ ಕೂಡ ಹೇಳಿಕೆ ಕೊಟ್ಟರು ಕೆಎನ್ ರಾಜಣ್ಣ ಕೂಡ ಹೇಳಿಕೆಯನ್ನ ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು ಅದಕ್ಕೆ ಲಗಾಮ್ ಹಾಕುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಕೂಡ ಮಾಡಿದ್ದಾರೆ ಇದೀಗ ದೇಶದಲ್ಲಿದೆ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಕರ್ನಾಟಕ ಇದೀಗ ಅನಿವಾರ್ಯವಾಗಿದೆ ಹೈಕಮಾಂಡ್ ನಾಯಕರಿಗೆ ರಾಜ್ಯದಲ್ಲಿ ಈ ವರ್ಷ ಸಾಲು ಚುನಾವಣೆ ಇದೆ ಈ ಒಂದು ಚುನಾವಣೆಯನ್ನ ಎದುರಿಸುವುದು ದೊಡ್ಡ ಸವಾಲಾಗಿದೆ ಜೂನ್ ನಲ್ಲಿ ಬಿಬಿಎಂಪಿ ಎಲೆಕ್ಷನ್ ನಡೆಯುವ ಸಾಧ್ಯತೆ ಇದೆ ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗೂ ಕೂಡ ಮುಹೂರ್ತ ಫಿಕ್ಸ್ ಆಗುವುದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಾ ಇದೆ ಹೀಗಾಗಿ ಎಲೆಕ್ಷನ್ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ನಿಗಾವನ್ನ ವಹಿಸಿದ್ದಾರೆ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಡೌಟ್ ಇಬ್ಬರು ಈಗಿರುವ ಸ್ಥಾನದಲ್ಲಿಯೇ ಮುಂದುವರಿಕೆ ಮಾಡ್ಕೊಂಡು ಹೋಗಿ ಇದು ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ಚುನಾವಣೆ ಆಗುವವರೆಗೂ ಚುನಾವಣೆ ಆದ ನಂತರ ನೋಡೋಣ ಕಾದು ನೋಡುವಂತಹ ತಂತ್ರಕ್ಕೆ ಇದೀಗ ಹೈಕಮಾಂಡ್ ನಾಯಕರು ಮೊರೆ ಹೋಗ್ತಾ ಇದ್ದಾರೆ ಕೆಪಿಸಿಸಿ ಅಧ್ಯಕ್ಷರು ಒಂದ್ ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬದಲಾವಣೆ ವಿಚಾರವಾಗಿಯೂ ಕೂಡ ಕನ್ಫರ್ಮೇಶನ್ ಕೇಳಿದ್ದಾರೆ ಯಾವಾಗ ಬದಲಾವಣೆ ಆಗುತ್ತೆ ಯಾವಾಗ ನಾನು ಸಿಎಂ ಆಗ್ತೀನಿ ಮುಂದಿನ ಚುನಾವಣೆ ನನ್ನಿಂದಲೇ ನಡಿಬೇಕು ಅನ್ನುವಂತಹ ಬಹಿರಂಗ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ನಾಯಕತ್ವದ ಬಗ್ಗೆ ಮಾತನಾಡ್ತಿದ್ದಾರೆ ಸೊ ಹಾಗಾಗಿ ಈಗ ಇವೆಲ್ಲ ಕಿತ್ತಾಟಗಳ ನಡುವೆ ಬಹಳ ಕುತೂಹಲ ಕಾರಣ ಜೊತೆಯಲ್ಲಿ ಅವರ ಕೆಪಿಸಿಸಿ ಹುದ್ದೆಗೆ ಅಡ್ಡಿ ಇಲ್ಲ ಅವರ ನಾಯಕತ್ವದಲ್ಲೇ ಮುಂದೋಗುತ್ತೆ ಅಂದ್ರೆ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಮುಂದುವರಿಯುತ್ತೆ ಅನ್ನುವಂಥ ವಿಚಾರ ಒಂದು ಕಡೆ ಯಾಕಂದ್ರೆ ಈಗಾಗಲೇ ಸ್ಥಳೀಯ ಚುನಾವಣೆ ಕೂಡ ಹತ್ತಿರಕ್ಕೆ ಬರ್ತಾ ಇದೆ ಸೊ ಹಾಗಾಗಿ ಅನೇಕ ಪ್ರಶ್ನೆಗಳು ಮೂಡ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಏನು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದೆ ಡಿಕೆ ಶಿವಕುಮಾರ್ ಅವರು ಕಂಪ್ಲೇಂಟ್ ಅನ್ನ ಮಾಡುವುದಕ್ಕೆ ಕೆಎನ್ ರಾಜಣ್ಣ ಯಾವ ರೀತಿಯಾಗಿ ಹೇಳಿಕೆಯನ್ನ ಕೂಡ ಕೊಟ್ಟರು ಸತೀಶ್ ಜಾರಕಿಹೊಳಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ರಾಜ್ಯದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಗಳಾಗ್ತಾ ಇದೆ ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆ ಕೊಡುವಂತಹ ಕೆಲಸಗಳು ಯಾವ ರೀತಿಯಾಗಿ ಆಗ್ತಾ ಇತ್ತು ಕೆಪಿಸಿಸಿ ಹುದ್ದೆ ಬದಲಾವಣೆ ಆಗೋದು ಖಚಿತನ ಕನ್ಫರ್ಮ್ ಮಾಡಿ ನೀವು ನನಗೊಂದು ಕನ್ಫರ್ಮೇಶನ್ ಕೊಟ್ಬಿಡಿ ಅಂತ ಹೇಳಿ ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಕೆಸಿ ವೇಣುಗೋಪಾಲ್ ರವರ ಬಳಿ ಅವರು ಕೂಡ ಕನ್ಫರ್ಮೇಶನ್ ಅನ್ನ ಕೇಳಿದ್ದಾರೆ ಸಿಎಂ ಬದಲಾವಣೆ ಆಗತ್ತಾ ಇಲ್ವಾ ಯಾವಾಗ ಆಗತ್ತೆ ಬದಲಾವಣೆ ಒಂದು ಕನ್ಫರ್ಮೇಶನ್ ಕೊಟ್ಬಿಡಿ ಕನ್ಫರ್ಮೇಶನ್ ಕೊಟ್ರೆ ನನಗೂ ಕೂಡ ಸಮಾಧಾನ ಮುಂದಿನ 2028ರ ಚುನಾವಣೆ ನಾನು ನಿಂತು ಫುಲ್ ಕೂಡ ಅಂದ್ರೆ 2028 ನಾಯಕತ್ವದ ಮೂಲಕ ನಾವು ಹೋಗಬೇಕಾಗಿದೆ ನನ್ನ ನಾಯಕತ್ವದಲ್ಲೇ ಆಗಬೇಕು ಅನ್ನುವಂತಹ ಮಾತುಗಳನ್ನ ಕೂಡ ಡಿಕೆ ಶಿವಕುಮಾರ್ ಹೇಳಿದ್ದಾರೆ